ನಾವು ನಾಷ್ಟ ಮಾಡೋದು ಬಜಿಲ್ ಮಾಡಿದ್ದೇನೆ ನಿಮಗೆ ತಿನ್ಲಿಕ್ಕೆ. ಅವಲಕ್ಕಿ ಬಜಿಲಲ್ಲ, ಅವಲಕ್ಕಿ. ಕೆಲವೊಮ್ಮೆ ಪ್ರಿಂಟ್ ಮಿಸ್ಟೇಕ್ ಆಗ್ತದೆ. Hi guys, welcome back to the Baijan Karnataka YouTube channel. Guys, ಇವತ್ತು ಫೈನಲ್ ಆಗಿ ತುಂಬ ದಿವಸ ಆಯಿತು ಬಿದ್ದ ನಂತರ ಇನ್ನೊಂದ್ಸಲ ಎಕ್ಸ್ರೇ ತೆಗಿಬೇಕು ಅಂತಿದೆ ಹೇಳಿದ್ದಾರೆ ಡಾಕ್ಟ್ರೆ. ಇವತ್ತು ಫೈನಲ್ ಆಗಿ ಇನ್ನೊಂದ್ಸಲ ಏಜಿಗೆ ಹೋಗ್ಬಿಟ್ಟು ಎಕ್ಸ್ರೇ ಎಲ್ಲ ತೆಗೆದು ಇವತ್ತು ಬ್ಯಾಂಡೆಡನ್ನು ತೆಗಿಬೇಕಂತಿದ್ದೀವಿ. ಆ್ಯಂಡ್ ಏನೋ ಹೊರಡ್ತಾ ಇದ್ದೇವೆ. ಆ್ಯಂಡ್ ನನ್ನ ಜೊತೆ ನನ್ನ ಜೊತೆ ಮುಂದೆ ತೋರಿಸ್ತೀನಿ ಯಾರಿದ್ದಾರೆ ಇವತ್ತು ನನ್ನ ಜೊತೆ ಹಾಸ್ಪಿಟಲಿಗೆ ಬರಲಿಕ್ಕೆ ಅಂತ. ಆಲ್ರೆಡಿ ವೆಯ್ಟ್ ಮಾಡ್ತಿದ್ದಾರೆ, ಹೊರಡುವ ನಾವು. ಆ್ಯಂಡ್ ನನ್ನ ಜೊತೆ ಯಾರಿದ್ದಾರೆ ಅಂತೇಳಿದರೆ ಕಾರ್ತಿಕ್ ಇದ್ದಾನೆ. ನನಗೆ ಒಂದು ಕೈಲಾಗಿರೋದ್ರಿಂದ ಹೆಲ್ಮೆಟ್ ಎಲ್ಲ ಇಟ್ಕೊಳ್ಳಿಕ್ಕೆ, ಆಮೇಲೆ ಗಾಡಿ ಎಲ್ಲ ಓಡಿಸ್ಲಿಕ್ಕೆ ಎಲ್ಲ ಇವನೇ ಇದ್ದಾನೆ. ಯಾವ ಗಾಡಿಯಲ್ಲಿ ಹೋಗೋದು ಅಂತ ಹೇಳಿದರೆ ಗೊತ್ತಾಯ್ತಲ್ಲ, ವಿಕ್ಟರ್ನಲ್ಲಿ. ಅನ್ನ ಇವತ್ತು ಡ್ರೈವರ್ ನನಗೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಸ್ಪಿಟಲ್ಲಿಗೆ. ಗಾಡಿ ತೆಗಿಯೋದೆ ಎಷ್ಟು ದಿವಸ ಆಯ್ತಿದ್ದು? 10 ದಿವಸ ಆಯಿತು ಗಾಡಿ ಮುಟ್ಟೋದು. ಇಲ್ಲೇ ಇದೆ, ಡೂಲಲ್ಲಿ ಹಿಡ್ದಾಗಿದೆ. ಕ್ಲೀನ್ ಮಾಡು, ಕ್ಲೀನಾಗಿ ಕ್ಲೀನ್ ಮಾಡು ನಿಜಪ್ಪ. ಗಾಡಿ ಸ್ಟಾರ್ಟ್ ಆಗ್ಬೋದಲ್ಲ? ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ? ಏನಾಯ್ತು? ಆಗಲ್ಲ, ಆಗಲ್ಲ, ಬೇಡ ಅದು. ಯಾಕೆ ಬೇಡ ಸರ್? ಇದೊಳ್ಳೆ ಆಗಲ್ಲ. ನೆಕ್ಸ್ಟ್ ನಿಮಗೇನಾದರೂ ಗಾಡಿ ಸರ್ವಿಸ್ ಏನಾದರೂ ಕೊಡ್ಲಿಕ್ಕಿದ್ರೆ ಇವನ ಹತ್ರನೇ ಕೊಟ್ಟರೆ ಆಯಿತು. 10 ದಿವಸ ಆಯಿತು ಗಾಡಿ ಸ್ಟಾರ್ಟ್ ಮಾಡೋದು. ಸ್ಟಾರ್ಟ್ ಆಗುತ್ತಿಲ್ಲ ಗೊತ್ತಿಲ್ಲ. ಹೇಗೆ ಇವತ್ತು ಸ್ಟಾರ್ಟ್ ಆಗ್ಬೋದು? 10 ದಿವಸ ಆಯ್ತಲ್ಲ ಸ್ಟಾರ್ಟ್ ಮಾಡೋದು. ಒಂದೇ ಕಿಕ್ಕಲ್ಲಿ ಹೊಡಿ ಸ್ಟಾರ್ಟ್ ಆಗ್ತದೆ. ಗಾಡಿ ನ್ಯೂಟ್ರಲ್ ಮಾಡ. ನ್ಯೂಟ್ರಲ್ ಉಂಟಾ? ನ್ಯೂಟ್ರಲ್ಲಿಲ್ಲ. ಹಾಂ, ನಿಮಗೆ ಕೈ ಬಂದಲ್ಲ, ಕಾರ್ ಸರಿ ಉಂಟಲ್ಲ, ಒಂದು ಚಿಕ್ಕೋಡಿ ಬ್ರೇಕ್ ಹಾಕಿದ್ರೆ ಎಷ್ಟು ಹಿಡ್ಕೊಡು. ತುಂಬ ಮಂದಿ ಕೇಳಿದ್ರು ಕೈಗೆ ಎಂಥದ್ದಾಗಿದ್ದು, ಏನಾಗಿದ್ದು, ಹೇಗಾಗಿದ್ದು ಅಂತ. ಆ್ಯಕ್ಚುಲಿ ಏನಿಲ್ಲ, ಲಾಸ್ಟ್ ಟೈಮ್ ಬಿದ್ದಿದ್ದೆ ನಾನು. ನಾರ್ಮಲಾಗಿ ಫುಟ್ಪಾತ್ನಲ್ಲಿ ಹೋಗ್ತಾ ಇರುವಾಗ ನಾನು ಬಿದ್ದಿದ್ದೆ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ನಾನು ಬೀಳೋ ಟೈಮಲ್ಲಿ ಕೈ ಕೆಳಗಡೆ ನೆಲಕ್ಕೂ ಕೊಟ್ಟಿದ್ದೆ. ಬಟ್ ಆ ಟೈಮಲ್ಲಿ ಇಲ್ಲಿ ಪೇಯ್ನ್ ಆಗಿತ್ತು ನನಗೆ ಈ ಸೈಡಲ್ಲಿ. ಬಟ್ ನೈಟೆಲ್ಲ ನಿದ್ದೆ ಇರಲಿಲ್ಲ, ಪೇನ್ ಕ್ಯೂಲರ್ ತಗೊಂಡು ಮಲಗಿದೆ ನಾನು ಆ ಟೈಮಲ್ಲಿ. ಬಟ್ ನಿದ್ದೆ ಇರಲಿಲ್ಲ ಆ ಟೈಮಲ್ಲಿ. ಹೋಗ್ಬಿಟ್ಟು ಏನಂತ ಹೇಳಿದರೆ ಮತ್ತೆ ಮರುದಿವಸ ಬೆಳಿಗ್ಗೆ ಬೇಗ ಎದ್ದು ಹಾಸ್ಪಿಟಲಿಗೆ ಹೋಗಿದೆ, ಏಜಿಗೆ ಹೋಗಿದೆ. ಏಜಿದಲ್ಲಿ ಹೋಗಿಬಿಟ್ಟು ಆಮೇಲೆ ಅಲ್ಲಿ ಎಕ್ಸ್ರೇ ತೆಗೆಸಿದೆ. ಎಕ್ಸ್ರೇ ತೆಗೆಸುವಾಗ ಇಲ್ಲಿ ಬೋನ್ ಕ್ರ್ಯಾಕ್ ಬಂದಿತ್ತು ಈ ಸೈಡಲ್ಲಿ ಎಂಡಲ್ಲಿ. ಬಟ್ ಜಾಯಿಂಟ್ ಏನು ಸ್ಪ್ಲಿಟ್ ಆಗಲಿಲ್ಲ, ಬಟ್ ಒಂದು ಚಿಕ್ಕ ಕ್ರ್ಯಾಕ್ ಬಂದಿದೆ ಅಷ್ಟೇ. ಸೊ ಅದಕ್ಕೋಸ್ಕರ ಡಾಕ್ಟ್ರು ಮತ್ತೆ ಹೇಳಿದರು ಸಿಮೆಂಟ್ ಹಾಕಬೇಕು ಅಂತ. ಬಟ್ ನಾನು ಹೇಳಿದೆ ಬೇಡ, ನಾರ್ಮಲ್ ಬೆಲ್ಟ್ ಹಾಕಿ ಅಂತ. ಬಟ್ ಅವ್ರು ಹೇಳಿರೋದಕ್ಕೆ ಮತ್ತೆ ಹೇಳಿದರು ಇಲ್ಲ, ಮಿನಿಮಮ್ ಒಂದು 10 ಡೇಸ್ ಆದರೂ ಹಾಕ್ಬೇಕಂತ ಹೇಳಿದರು. ಇಲ್ಲಾಂತ ಹೇಳಿದರೆ ಆಮೇಲೆ ಸರ್ಜರಿ ಮಾಡಿ ಸ್ಕ್ರೂ ಹಾಕಬೇಕು ಅಂತ ಹೇಳಿದರು. ಬಟ್ ಡಿಸಿಷನ್ ಯಾವುದು ಡಾಕ್ಟ್ರ್ ಹೇಳಿರೋದೇ ನಾವು ಮಾಡಿದೆ. ಆಮೇಲೆ ಏನಂತೇಳಿದರೆ ಎಕ್ಸ್ರೇ ತೆಗೆದಾದ್ಮೇಲೆ ಇರಲಿ 1 ವೀಕ್ 10 ಡೇಸಿಗೋಸ್ಕರ ಬ್ಯಾಂಡೇಡ್ ಹಾಕಿ ಸ್ವಲ್ಪ ರೆಸ್ಟ್ ಮಾಡುವಂತ. 10 ಡೇಸ್ ರೆಸ್ಟ್ ಮಾಡುವಂತ ಆಮೇಲೆ ಬ್ಯಾಂಡೇಡ್ ಹಾಕಿದೆ. ತುಂಬ ಜನರಿಗೆ ಕನ್ಫ್ಯೂಷನ್ ಇತ್ತು. ಬಟ್ ಯಾವಾಗ ಬ್ಯಾಂಡೇಡ್ ಎಲ್ಲ ಹಾಕಿ ಆಮೇಲೆ ಇದೆಲ್ಲ ಹಾಕ್ಬಿಟ್ಟು ಹಾಸ್ಪಿಟಲಿಂದ ಬಂದ್ವಿ, ಅದ ನಂತರ ಸ್ಟಾರ್ಟ್ ಆಯಿತು ತುಂಬ ಮಂದಿದು ಕ್ವಶನ್ಸ್ ಯಾವ ಥರ ಇರುತ್ತೆ. ನಮ್ಮದು ಸೆಟ್ರ್ ರೂಮಿಗೆ ಹೋಗೋ, ಇವಾಗ ಸೆಟ್ರ್ ರೂಮಲ್ಲಿ ಡಿಸ್ಕಸ್ ಮಾಡುವ. ಹೇಗೆಲ್ಲ ಕ್ವಶನ್ ಕೇಳ್ತಾ ಇದ್ರು ಕೈ ಈ ಥರ ಆದಮೇಲೆ ನೋಡು ಅಲ್ಲಿ ಹೋಗಿ ಮಾತನಾಡ್ತಾ ಕೇಳೋ ಅವ್ರ ಹತ್ರ. ಕ್ವಶನ್ಸ್ ಅವ್ರು ಹೇಳ್ತಾರೆ, ಆನ್ಸರ್ ಎಲ್ಲ ಅವ್ರು ಹೇಳ್ತಾರೆ, ಹೇಗೆಲ್ಲ ಬಿತ್ತು ಹೇಗೆ ಅಂತ. ಇವಾಗ ಸೆಟ್ರ್ ರೂಮಿಗೆ ನಾವು ಬರ್ತಾ ಇದ್ದೇವೆ, ನಾನು ಮತ್ತು ಕಾರ್ತಿಕ್. ಸೆಟ್ರು ಎದ್ದಿದಾರ ಮಲಗಿದಾರ, ಭರತ್ ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ, ನೋಡಬೇಕು. ಭರತ್ ಬಾಯ್, ಭರತ್
ಮೊದಲು ನಾಷ್ಟಕ್ಕೆ ಏನು ಮಾಡಿದ್ದಾರೆ ನೋಡ. ಇದು ನಮ್ಮದು ಕಿಚನ್ ಆಯಿತಾ, ಇವ್ರು ನಮ್ಮ ಶೆಟ್ರಿದು ಕಿಚನ್ ಏನೆಲ್ಲ ಮಾಡಿದ್ದಾರೆ ಅಂತ ನೋಡು. ಅವಲಕ್ಕಿ ಮಾಡಿದ್ದಾರೆ, ಅವಲಕ್ಕಿ ನಾಷ್ಟ ಮಾಡ್ಕೊಂಡು ಆಮೇಲೆ ಹಾಸ್ಪಿಟಲಿಗೆ ಹೋಗ್ಬೇಕು ಇವಾಗ. ಫೈನಲ್ ಆಗಿ ಸೆಟ್ರು ರೆಡಿಯೆಲ್ಲ ಆಗಿ ಇವಾಗ ಹೊರಡ್ತೇವೆ. ಹೋಗುವಂಥದ್ದು ಹಾಸ್ಪಿಟಲಿಗೆ. ಒಳ್ಳೆ ಕ್ಯಾಮರಾದಲ್ಲಿ ಬಾಚ್ಬೋದಲ್ಲ. ಹೊಸ ವಾಚ್ ತೆಗ್ದಿದ್ದಾರಂತೆ. ಯಾವ್ದು ವಾಚ್ ಯಾವುದು? ಇದು ಅಕ್ಕಂದು ಗಿಫ್ಟು. ಫೈರ್ ಬೋಲ್ಟ್. ಫೈರ್ ಬೋಲ್ಟಾ? ಫೈರ್ ಆಗ್ತದೆ ಅದರಲ್ಲಿ. ಫೈರ್ ನಾವು ಕೊಡಬೇಕು ಬೇಗ. ನಾವೊಂದು ನಾಷ್ಟ ಮಾಡು. ನಾವು ನಾಷ್ಟ ಮಾಡೋ ಬಜಿಲ್ ಮಾಡಿದ್ದೇನೆ ನಿಮಗೆ ತಿನ್ಲಿಕ್ಕೆ. ಅವಲಕ್ಕಿ ಬಜಿಲಲ್ಲ, ಅವಲಕ್ಕಿ. ಕೆಲವೊಮ್ಮೆ ಪ್ರಿಂಟ್ ಮಿಸ್ಟೇಕ್ ಆಗ್ತದೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಿನ್ನ ಈ ಪಾತಿರಕ್ಕೆ ನಗ ಎನ್ನ ತಿಗಲಿಡು ಬಜ್ಜಿಲ್ ಗುದ್ದಿಲೆ ಕಾಪು. ಭರತ್ ಭಾಯಿ ಎಲ್ಲ ರೆಡಿ. ಭರತ್ ಭಾಯಿ ಎಲ್ಲ ಮೇಕಪ್ ಎಲ್ಲ ಮಾಡಿ ಹೋಗ್ತಿರಂತದ್ದೆಲ್ಲ ಹಾಸ್ಪಿಟಲಿಗೆ ಮಚ್ಚ. ಸಾರಿ. ತಿಂಡಿ ಮಾಡು, ತಿಂಡಿ. ಬಜಿಲಲ್ಲ ಮಚ್ಚ, ಅವಲಕ್ಕಿ. ನಮ್ಮ ಮಚ್ಚ ಅದು ಅವನಿಗೆ ಗೊತ್ತು ಮಚ್ಚ. ಯಾವ್ದು ಸಾಂಗ್ ಯಾವುದು? ಜೇನಿನ ಗೂಡು. ಅದರಲ್ಲಿ ಬಾರಿಸು. ಜೇನಿನ ಗೂಡು ನಾವೆಲ್ಲ ಯಾವ್ದು ನಿಮ್ದು ಬಜಿಲು? ಅದು ನಮ್ಮ ಅಚ್ಚ ತುಳುವಲ್ಲಿ ಹೇಳಬೇಕು. ಕನ್ನಡದಲ್ಲಿ ಅವಲಕ್ಕಿ, ತುಳುವಲ್ಲಿ ಬಜ್ಜಿಲ್. ಪ್ಲೇಟ್ಗೆ ಹಾಕಿ. ಕನ್ನಡದಲ್ಲಿ ಬಜ್ಜಿಲ್ ಅಲ್ಲಿದು ನುಸ್ಲಿ. ಸುಸುಲಿ ಅಂತಾರೆ ಕನ್ನಡದಲ್ಲಿ. ಕನ್ನಡದಲ್ಲಿ ಅವಲಕ್ಕಿ ಅಲ್ಲ, ಅಚ್ಚ ಕನ್ನಡದಲ್ಲಿ ಸುಸುಲಿ ಅಂತ ಹೇಳ್ತಾರೆ. ಬ್ಯಾಚುಲರ್ ಲೈಫ್ ನೋಡಿ ಯಾವ ಥರ ಕಷ್ಟ ಇದೆ ಅಂತ. ಭರತ್ ಭಾಯ್ ಮಾತ್ರ ಎಲ್ಲ ತೆಗಿತಿದ್ಯಾ? ಬ್ಯಾಚುಲರ್ ಅದಕ್ಕೆ ಹೇಳೋದು ಬೇಗ ಮದುವೆ ಆಗ್ಬೇಕು ಅಂತ. ಇನ್ನು 3 ತಿಂಗಳು ಬಿಟ್ಬಿಡ್ತೀನಿ. ಭರತ್ ಭಾಯ್ ಇನ್ನು ಭರತ್ ಭಾಯ್ ಇನ್ನು 3 ತಿಂಗಳಿದೆ ಮದುವೆ ಆಗ್ಲಿಕ್ಕೆ. ಆಮೇಲೆ ಈ ಥರ ಎಲ್ಲ ಕೆಲಸ ಮಾಡಲ್ಲ. ತುಂಬಾ ಕಷ್ಟ ಇದೆ. ಅಚ್ಚಾ. ಇಲ್ಲ, ಆ್ಯಕ್ಚುಲಿ ನಾನು ಇವ್ರ ರೂಮಿಗೆ ಬಂದಿರೋಂಥ ಉದ್ದೇಶ ಏನು ಗೊತ್ತಾ? ನಾನು ಬಿದ್ದ ನಂತರ ಇವ್ರನ್ನ ಕರ್ಕೊಂಡು ಬಂದಿರೋಂಥದ್ದು, ನನಗೆ ತುಂಬ ಹೆಲ್ಪ್ ಮಾಡಿರೋಂಥದ್ದು ಇವರೇ. ನಾನು ಬಿದ್ದ ಟೈಮಲ್ಲಿ ಕಾರ್ತಿಕ್ ಇದ್ದ ಆ್ಯಂಡ್ ಗೋಪಾಲನ ಕೊಡಿದ್ರು. ಅವರು ನನ್ನನ್ನು ಮೆಡಿಕಲಿಗೆಲ್ಲ ಕರ್ಕೊಂಡೋಗಿ ಟ್ಯಾಬ್ಲೆಟ್ಸ್ ಅದೆಲ್ಲ ತೆಗೆಸ್ಕೊಟ್ಟಿದ್ರು. ನಂತರ ಮರುದಿವಸ ಬೆಳಿಗ್ಗೆ ನಮ್ಮ ಕಾರ್ತಿಕ್ ಇನ್ನೊಬ್ರು ಇದ್ದರು, ಅವ್ರನ್ನ ಆಮೇಲೆ ತೋರಿಸ್ತೇನೆ, ಅವ್ರು ಇವಾಗಿಲ್ಲ. ಹಾಸ್ಪಿಟಲಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ಏನೆಲ್ಲ ಬಿಲ್ಲೆಲ್ಲ ಆಗಿದೆ ಎಲ್ಲ ಅಮೌಂಟ್ ಎಲ್ಲ ಅವರೇ ಕೊಟ್ಟಿರೋವಂಥದ್ದು. ಆ್ಯಂಡ್ ಅದ ನಂತರ ಈ ಥರ ಬ್ಯಾಂಡೇಜ್ ಎಲ್ಲ ಹಾಕಿ ಆದ ನಂತರ ನನ್ನನ್ನು ರಿಟರ್ನ್ ಕರ್ಕೊಂಡು ಬರಲಿಕ್ಕೆ ಬಂದಿದ್ದು ಭರತ್ ಮತ್ತು ಸುಮಿರಾಜ್. ಇವರಿಗೆಲ್ಲ ತುಂಬ ಥ್ಯಾಂಕ್ಸ್ ಅಂತ ಹೇಳಬೇಕು. ಯಾಕೆಂತೇಳಿದರೆ ಈ ಟೈಮಲ್ಲೆಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ. ಇನ್ ಕೇಸ್ ಈ ಥರ ಏನಾದರೂ ಆದರೆ, ನಿಮ್ಮ ಫ್ರೆಂಡ್ಸಿಗೆ ಏನಾದರೂ ಕೂಡ ಆದರೆ ಆಗಬಾರ್ದು, ಆದರೆ ನೀವು ಕೂಡ ಹೆಲ್ಪ್ ಮಾಡಿ. ಈ ಥರ ಟೈಮ್ನಲ್ಲಿ ಒಂದು ಫ್ರೆಂಡ್ಶಿಪ್ಪು ಏನಂತ ಅವಾಗ ಗೊತ್ತಾಗುವಂಥದ್ದು. ನಾವೆಷ್ಟೇ ಏನು ಎಲ್ಲಿಗೆ ಹೋದ್ರೂ ಕೂಡ ಎಷ್ಟು ಫ್ರೆಂಡ್ಸ್ನ ನಾವು ಎಷ್ಟು ನಮ್ಮ ಜೊತೆ ಆತ್ಮೀಯ ಆಗಿರ್ತಾರೆ ಅನ್ನೋದು ಇವಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿರೋಂಥ ಉದ್ದೇಶ. ಮತ್ತು ಇದು ನಾನು ಶೋಕಿಗೋಸ್ಕರ ಆಗಲಿ ಅಥವಾ ಇನ್ನೊಂದಕ್ಕೋಸ್ಕರ ಆಗಲಿ ನಾನು ಮಾಡಿರೋಂಥದ್ದಲ್ಲ. ಯಾಕೆಂತೇಳಿದರೆ ಅಂದ್ಕೊಳ್ಬೋದು ಕೈವೇನಾದರೂ ಕೂಡ ವೀಡಿಯೋಸ್ ಮಾಡ್ತಾ ಇದ್ದಾನೆ ಅಂತ. ಡೆಫಿನೆಟ್ಲಿ ಕೈವೇನಾಗಿ ನನಗೆ ವೀಡಿಯೋ ಮಾಡಬೇಕಂತ ಅನಿಸ್ತಿರ್ಲಿಲ್ಲ. ಬಟ್ ಆ್ಯಕ್ಚುಲಿ ಇದು ಈ ವಿಡಿಯೋ ಮಾಡಿರೋಂಥ ಉದ್ದೇಶ ಅವರಿಗೊಂದು ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ, ಧನ್ಯವಾದ ಅಂತ ಹೇಳಲಿಕ್ಕೆ, ಅದಕ್ಕೋಸ್ಕರ ಮಾಡಿರೋಂಥ ವೀಡಿಯೋಸ್. ನಾವೇನು ಒಂದೇ ಗರ್ಭ ಹಂಚಿಕೊಂಡೋರು ಅಲ್ಲ, ಸ್ನೇಹನೇ ನಮ್ಮ ತಾಯಿ, ಅಲ್ಯಾವ ಭೇದ ಇಲ್ಲ. ಈ ಥರ ಬಿದ್ದಾದ ನಂತರ ತುಂಬ ಮಂದಿ ಕೇಳಿದ್ರು. ಏನಂತ ಹೇಳಿದರೆ, ಯಾವುದು ಲೋಕಲ್ ಬ್ರ್ಯಾಂಡ್ ಕೊಡ್ತಿದ್ಯಾ ಅಥವಾ ಯಾವ ಬ್ರ್ಯಾಂಡ್ ಕೊಡ್ತಿದ್ಯಾ ಅಂತ. ಆ್ಯಕ್ಚುಲಿ ಡ್ರಿಂಕ್ ಮಾಡಿಲ್ಲ ನಾನು, ಮಾಡೋದಿಲ್ಲ. ಆಮೇಲೆ ತುಂಬ ಮಂದಿ ಕೇಳಿದರು, ಎಲ್ಲಿ ಕಾಂಪೌಂಡ್ ಹಾರ್ಲಿಕ್ಕೆ ಹೋಗಿದ್ದೆ ಅಂತ. ಡೆಫಿನೆಟ್ಲಿ ಇಲ್ಲ, ಹೋಗಲಿಲ್ಲ. ಆಮೇಲೆ ಇನ್ನೂ ತುಂಬ ಮಂದಿ ಕೇಳಿದರು, ಎಲ್ಲಿ ಕೈ ಹಾಕ್ಲಿಕ್ಕೆ ಹೋಗಿದ್ಯಾ ಅಂತ. ಅದು ಕೂಡ ಇಲ್ಲ. ಆಮೇಲೆ
ಆಮೇಲೆ ಏನಂತ ಕೇಳಿದ್ರು ಅಂತ ಹೇಳಿದರೆ ಬೈಕಲ್ಲಿ ರ್ಯಾಶ್ ಡ್ರೈವ್ ಹೋಗಿದ್ಯಾ, ಬೈಕಲ್ಲಿ ಬಿದ್ದಿದೆ ಅಂತ ಕೇಳಿದರು. ಇಲ್ಲ, ಬೈಕಲ್ಲಿ ಕೂಡ ಬಿದ್ದಿಲ್ಲ ಅವತ್ತು ನಾನು. ಯಾಕಂತ ಹೇಳಿದರೆ ನಾವು ನಡ್ಕೊಂಡು ಹೋಗ್ತಿರುವಾಗ ಆಗಿರುವಂಥದ್ದು ಇದು. ನೆಕ್ಸ್ಟ್ ಬೇರೆ ಬೇರೆ ಏನೇನೋ ಕ್ವಶನ್ಸ್ ಎಲ್ಲ ಕೇಳ್ತಾಯಿದ್ರು. ಗೆಸ್ ಮಾಡಿ ನಿಮಗೆ ಯಾವ ಥರ ಕೇಳಿರ್ಬೋದು ಅಂತ. ಆ್ಯಂಡ್ ನಿಮ್ಮದು ಕೂಡ ಕ್ವಶನ್ಸ್ ಎಲ್ಲ ಇರ್ಬೋದು. ಕ್ವಶನ್ಸ್ನ ಬೇಕಾದರೆ ಕೇಳಿ, ಅದಕ್ಕೆ ನಾನು ಕಮೆಂಟಲ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಆದರೆ ನಿಮಗೆ ನಿಜಾಂಶ ಏನುಂಟು ಗೊತ್ತಾ? ನಿಜಾಂಶ ಬೇಲಿ ಹಾರ್ಲಿಕ್ಕೆ ಹೋಗಿ ಇಲ್ಲ ಯಾವುದನ್ನು ಬೇಲಿ ಹಾರ್ಲಿಕ್ಕೆ ಹೋಗಿದ್ದು ಇಲ್ಲ, ಬೇಲಿ ಹಾರ್ಲಿಕ್ಕೆ ಹೋಗ್ಲಿಲ್ಲ ಅದು ಆ್ಯಕ್ಚುಲಿ. ನೋಡಿ, ಹಗ್ಲಿಗೆ ಹೋದ್ರೆ ಏನಾದರೂ ಗೊತ್ತಾಗುತ್ತೆ. ಇದು ರಾತ್ರಿ ಬೇಲಿ ಹಾರ್ಲಿಕ್ಕೆ. ಆಯ್ತಾ, ರೆಡಿಯಾ? ಹೋಗುವ. ಗೈಸ್ ಎಲ್ಲ ರೆಡಿ ಆಗಿದ್ದಾರೆ ಇವಾಗ ಹಾಸ್ಪಿಟಲ್ ಹೋಗ್ಲಿಕ್ಕೆ. ಇವರೆಲ್ಲ ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿರೋಂಥದ್ದು ಮಾವನ ಮನೆಗೆ ಹೊರಟಿದ್ದಾರೆ ಎಲ್ಲ guys ready ಹಾಸ್ಪಿಟಲ್. ಇನ್ನು ತುಂಬ ಜನರಿಗೆ ಹೇಳಿದ್ರೆ ಇನ್ನೆಲ್ಲ ಇವತ್ತು ಏಜಲ್ಲಿ ಇರ್ತಾರೆ ಬ್ಯಾಂಡೇಜ್ ಬಿಚ್ಚಲಿಕ್ಕೆ. ಅಲ್ಲಿ ಇವಾಗ ಏಜಿಗೆ ರೀಚ್ ಆಗಿದ್ದೇವೆ ನಾವು. ಏಜಿಗೆ ಒಳಗಡೆ ಹೋಗ್ತಾ ಇದ್ದೀವಿ. ಏಜ್ ಹಾಸ್ಪಿಟಲ್ಲಿ ಪಾರ್ಕಿಂಗ್ ಮಾಡಬೇಕು. ಒಳಗಡೆ ಪಾರ್ಕಿಂಗ್ ಮಾಡಿ ಆದ ನಂತರ ಹೋಗ್ಬೇಕು. ಎಕ್ಸರ್ ಎಲ್ಲ ಸೆಕೆಂಡ್ ಟ್ರಿಪ್ ತೆಗಿಸಿ ಬಂದ. ಇದು ಇವತ್ತಿನ ಹವಾಮಾನ ಇಲಾಖೆ. ಅಣ್ಣನಿಗೆ ಬರ್ಲಿಕ್ಕೆ ಹೇಳಿದ್ದು ಹೋದ ಶುಕ್ರವಾರ, ಆ ಡಾಕ್ಟ್ರು ಬೇರೆ ಇಲ್ಲ. ಇವತ್ತು ಭಾನುವಾರ, ಆ ಡಾಕ್ಟ್ರು ಹುಡ್ಕೊಂಬಂದಿದ್ದಾನೆ. ಆ ಡಾಕ್ಟ್ರು ಇಲ್ಲ, ಇನ್ನೊಬ್ಬ ಯಾರು ಸಿಕ್ಕಿದ್ದ. ಅವ 15 ದಿವಸ ಪುನಃ ಇರಲಿ ಅಂದ. ಅವ 1 ವಾರದಲ್ಲಿ ತೆಗೆದಿರ್ತಾನೆ. ಇವು ಅದಕ್ಕಿಂತ ಡಬ್ಬಲ್ 15 ದಿವಸ ಪುನಃ ಇಡು ಅಂದ. ಕರೆಕ್ಟಿಗೆ ಟೈಮ್ ಅಂದರೆ ಇದಕ್ಕೆ ಟೈಮ್ ಟು ಟೈಮ್ ಕರೆಕ್ಟ್ ಬರಬೇಕು ಎಲ್ಲ ಪ್ರತಿಯೊಂದು ವಿಷಯಕ್ಕೂ. ಯಾವುದರಲ್ಲಿ ಜೋಕ್ ಮಾಡಬಾರ್ದು, ಸೀರಿಯಸ್ ತಗೋಬೇಕು. ಸೀರಿಯಸ್ ಮ್ಯಾಟ್ರ್ ಸೀರಿಯಸ್ ಆಗಿರ್ಬೇಕು. ಈಗ ನೋಡಿ, ಪುನಃ 15 ದಿವಸ ಎಕ್ಸ್ಟ್ರಾ ಹೇಳೋದು. ಇನ್ನು 15 ದಿವಸ ಕುತ್ಕೋ, ಹಾಕ್ಕೊಂಡು ಕುತ್ಕೋ. ಟ್ಯಾಬ್ಲೆಟ್ ತಗೊಂಡು ಶೋಕೇಸಲ್ಲಿ ಇಟ್ಟಿದ್ಯಾ. ಅದು ಶೋಕೇಸಲ್ಲಿ ಅಂದರೆ ಇದು ಯಾರು ಬಂದವರು ಹೋದವ್ರು ನೋಡ್ಲಿಕ್ಕಲ್ಲ, ನಿಂಗೆ ತಗೊಳ್ಲಿಕ್ಕೆ ಕೊಟ್ಟಿದ್ದು ಟ್ಯಾಬ್ಲೆಟ್. ಗೊತ್ತಾಯ್ತಲ್ಲ, ತಿಂದು ಕರೆಕ್ಟ್. ಅದು ಜಾಯಿಂಟಲ್ಲೆಲ್ಲ ಆಯಿಲಿ ಅಂತ ಹೇಳ್ತಾರೆ, ಅದೆಲ್ಲ ಇಲ್ಲ, ಸ್ವಲ್ಪ ಕಮ್ಮಿ ಇದೆ, ಹಾಗಾಗಿ ಜಾಯಿಂಟ್ ಆಗಿಲ್ಲ. ನಂಗೆ ಗೊತ್ತಾಗುತ್ತೆ, ಡಾಕ್ಟರ್ ರಿಪೋರ್ಟ್ ನಾನೇ ಹೇಳ್ತೇನೆ. ಬಾ ಬರತ್ತಿಗೆ ಏನಾದ್ರಲ್ಲಿ ಮನೋದು ಕೈದು ಜರ್ನಿ ಇನ್ನು ಕೂಡ ಇನ್ನು 15 ಡೇಸ್ ಆಗುತ್ತೆ. ಇನ್ನು ಇದೇ ಥರ ಕಂಟಿನ್ಯೂ ಮಾಡಬೇಕು. ಹೇಗೆ ಸ್ನಾನ ಮಾಡ್ತೀಯಾ, ಇನ್ನೊಂದು ಮತ್ತೊಂದು ಹೇಗೆ ನಡೀತದೆ. ಹೆಂಗೆ ನಾವು ಕಾರಂಟು ಮಾರ, ಇದು ಕಾರಂಟು ಎಲ್ಲಿ ಹಿಡಿತಿದ್ವಿ? ಬಟಾಣಿ ಏನಂತಂದ್ರೆ ಕಾರಂಟು ನಾರ್ತ್ ಕರ್ನಾಟಕ. ಹೆಂಗೆ ನಾವು ಅಕ್ಕಿ ರೊಟ್ಟಿ ಬಾಕಿ ಇದೆ, ಇನ್ನು ಬರ್ತದೆ ಈಗ. ಮನೆ ಹೇಗಿದೆ ಮನೆ ಎಲ್ಲ? ಬಾಯ್ಜಾನ್ ಚೆನ್ನಾಗಿದೆ, ತಿನ್ಬೇಕು. ಇದೆಲ್ಲ ತಿನ್ಬೇಕು, ಇದೆಲ್ಲ ತಿಂದರೆ ಬಂದು ಮಂಗಳೂರಲ್ಲಿ ಹುಬ್ಬಳ್ಳಿ ಸ್ಟೈಲ್ ಊಟ. ಮನೋರು ಹಾಕಿ ಮುದ್ದೆ ತಿನ್ನೋದು ಹೆಂಗೆ ಅಂತ ಹೇಳಿದರೆ, ಹಿಂಗೆ ಮಾಡಿ ಇಲ್ಲಿ ತೋರಿಸಿ, ಹಿಂಗೆ ಮಾಡಿ ಈ ಥರ ಮಾಡಿ ಏನು ಮನು ಜಗದೆ? ಇಲ್ಲ ಮುದ್ದೆ ತಿಂದು ಅಭ್ಯಾಸ ಇದೆ ಮಗ. ಮುದ್ದೆ ತಿಂತೀನಿ ನಾನು ಬೆಂಗಳೂರಿಗೆಲ್ಲ ಹೋದ್ರೆ. ಮಂಗಳೂರಲ್ಲಿ ಮುದ್ದೆ ತಿನ್ನೋದು ಇನ್ನೂ ಕೂಡ ಟೇಸ್ಟಿ ಆಗಿರುತ್ತಲ್ಲ. ಅವ್ರು ನೋಡಿ ನಾನು ಕಾಲು ಈರುಳ್ಳಿ ತಿಂದು ಎಲ್ಲ ಬ್ರೇಡ್ ಎಲ್ಲ ಖಾಲಿ ಮಾಡಿ ವಾಪಸ್ ಕರ್ಡ್ ರೈಸ್ ತಿಂತಿದ್ದಾರೆ. ನೆಕ್ಸ್ಟ್ ಉತ್ತರ ಕರ್ನಾಟಕ ತಿನ್ನಲಿಕ್ಕೆ ಅಂದರೆ ಮಾನಸಡವರ ಹತ್ರ ಇದೆ, ಬಂದು ಮಾಡಿ ನೀವು. ಮುದ್ದೆ ಹೇಗಿದೆ ಟೇಸ್ಟ್? ಮುದ್ದೆ ಚೆನ್ನಾಗಿದೆ ಮಚ್ಚ, ವೆಜ್ ಊಟ ಸಾಕದಾಗಿದೆ. ಏನಿದೆ ರೇಟ್? ಸ್ಪೈಸಿ ಖಾರ ಇದೆ. ಮುದ್ದೆದೆಲ್ಲ ಏನಿದೆ? ಮುದ್ದೆದಲ್ಲಿ ರೇಟ್ ಎಲ್ಲ ಗೊತ್ತಿಲ್ಲ, ಸೊಪ್ಪು ಸಾಲ ಎಲ್ಲ ಇದೆ. ಮುದ್ದೆ ಹೇಗಿದೆ, ಕಾಸ್ಟ್ ಹೇಗಿದೆ, ರೇಟ್ ಹೇಗಿದೆ, ಅಫೋರ್ಡೆಬಲ್ ಇದೆಯಾ? ಚೆನ್ನಾಗಿದೆ ಸ್ಮೂತ್ ಆಗಿದೆ ಮುದ್ದೆ. ಏನಾದರೂ ಮುದ್ದೆ ತಿನ್ಬೇಕಂತ ಹೇಳಿದ್ರೆ ಇಲ್ಲಿ ಬನ್ನಿ. ನಾನು ಕೈ ನೋವಿದ್ರು ಕೂಡ ಬಂದಿದ್ದೇನೆ ಈ ಸಲ. ಹೆಲ್ದಿ ಫುಡ್ ಬಗ್ಗೆ ಇದೆ ಅಲ್ಲ, ನಾರ್ಮಲ್ ಆಗಿ ನಾವು ಜಂಕ್ ಫುಡ್ ಎಲ್ಲ ಜಾಸ್ತಿ ತಿಂತೀವಲ್ಲ, ಅದಕ್ಕಿಂತ ಬೆಟರ್ ಈ ಥರ ತಿಂದರೆ ನಮ್ಮ ಇವ್ರನ್ನ ನೋಡಿ ಕಡಿಬೋದು. ದೇವೇಗೌಡ ಅವರು, ಮಾಜಿ ಪ್ರಧಾನಿ ಅವರು ಡೈಲಿ ಒಂದು ಪ್ಲೇಟ್ ಮುದ್ದೆ ತಿಂತಾರೆ ಅವರು, ಹೌದಲ್ಲ? ಅದಕ್ಕೆ ಮುದ್ದೆ ತಿಂದರೆ ಆರೋಗ್ಯವಾಗಿ ಇರೋದಕ್ಕೆ ಆಗುತ್ತೆ. ಹಾಗೆ ಕರ್ಡ್ ರೈಸ್ ತಿನ್ನೋ. ಬಾಯ್ಜಾನ್ ಊಟ ಹೇಗಿದೆ? ಮುದ್ದೆ ರೊಟ್ಟಿ ಚೆನ್ನಾಗಿದೆ, ಜೋಳದ ರೊಟ್ಟಿ ಊಟ. ಬನ್ನಿ ನೀವು ಇಲ್ಲಿ ಮಂಗಳೂರಿಗೆ ಬರುವಾಗ ನಮ್ಮ ಮಾನಸ ಟವರ್ ಇಲ್ಲಿ ಕೆಳಗಡೆ ಕಾಣಿಸಿದೆ, ಅಲ್ಲಿ ಬಂದು ಊಟ ಮಾಡಿದರೆ ಅದೊಳ್ಳೆ ಮಜಾ ಇದೆ, ಎಂಜಾಯ್ಮೆಂಟ್ ಇದೆ. ಸರಿ ಊಟ ಮಾಡಿದ್ದೇವೆ, ತಿಂದಿದ್ದೆಲ್ಲ ಇವನು ಸಾಕ ನಾಯಿ ಹೇಗೆ ತಿಂತಾನೆ ಅಂತ ಹೇಳಿದರೆ,
ನಾಯಿ ತಿಂದಾಗೆ ತಿಂತಾನೆ, ಅದೊಂದು ಡೈಲಾಗ್ ಇದೆಯಲ್ಲ ಅದೇ ಥರ ಇನ್ನು ಭರತನ ಕೇಳ್ಬೇಕಂತಿಲ್ಲ. ಭರತ್ ಹೆಂಗ್ ತಿಂದಿದ್ದಾನೆ ಅಂತ ಹೇಳಿದ್ರೆ ನಮಗೆಲ್ಲ ಗೊತ್ತಿರೋದೇ ಊಟ, ಬಟ್ ಇಲ್ಲಿ ಬಂದಾದಾಗ ಅದೊಂಥರ ಕ್ರೇಜ್ ಆಗಿದೆ ಮುದ್ದೆ ಎಲ್ಲ ಊಟ ಮಾಡೋದು. ಏನೋ ಮಾತಾಡ್ಬೇಕಂತೆ, ಮಾತಾಡೋಂಥದ್ದು ಏನಿಲ್ಲ ಇವನು. ಆದ್ರೂ ಹೇಳು ಕುಜಲ್ ಬಿಡ ಕ್ಯಾಮರಾ ಹೊರಗೆ ಕ್ಯಾಮರಾ ಆಫ್ ಮಾಡಿದ್ರೆ ವಟ 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 ಅಂತ ಮಾತಾಡ್ತಿರ್ತಾನೆ. ಕ್ಯಾಮರಾ ಆಫ್ ಮಾಡಿ ಆನ್ ಮಾಡಿದ್ರೆ ಸಾಕು, ಅವ್ನು ಮಾತಾಡೋದಿಲ್ಲ. ಒಂದು ಅಷ್ಟೇ ರಿಯಾಕ್ಷನ್, ಓನ್ಲಿ ರಿಯಾಕ್ಷನ್ಸಲ್ಲಿ ಮಾತ್ರ ಇರುತ್ತೆ. ಸೆಟ್ರೆ ಹತ್ರ ಕೇಳೋ. ಸೆಟ್ರೆ ಊಟ ಆಗಿತ್ತು? ತುಂಬಾ ಊಟ ಚೆನ್ನಾಗಿದ್ರಿ ನಮ್ಮ ಉತ್ತರ ಕನ್ನಡ ಸ್ಟೈಲಲ್ಲಿ. ನೀವು ಊಟ ಮಾಡಿ ಏನು? ಕಡಕ್ ರೊಟ್ಟಿ ಇತ್ತು, ಜೋಳ ರೊಟ್ಟಿ ಇತ್ತು, ಮುಡಾಗಿ ಮುದ್ದೆ ತಿಂದ್ವಿ, ಏನೆಲ್ಲ ಊಟ ಮಾಡಿ, ರೈಸ್, ಪುಳಿಯೋಗ್ರೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ದೇವ. ಓಕೆ ಗಾಯ್ಸ್, ಫೈನಲ್ ಆಗಿ ಹಾಸ್ಪಿಟಲ್ಗೆಲ್ಲ ಹೋಗ್ಬಿಟ್ಟು ಬಂದು ಊಟ ಎಲ್ಲ ಮಾಡ್ಕೊಂಡಿದ್ದೀವಿ. ಬಟ್ ಇನ್ನೂ ಒಂದು 10 days ಬೇಕಂತ ಹೇಳಿದ್ರು. ಎಕ್ಸ್ರೇ ಎಲ್ಲ ತೆಗಿಯುವಾಗ ಓಕೆ ನಾರ್ಮಲ್ ಆಗಿದೆ, ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಬಟ್ ಇದು ನಾರ್ಮಲ್ ಆಗಿಲ್ಲ, ಆಗಿದೆ. 10 ದಿವಸ ಪುನಃ ಇರ್ಲಿ ಅಂತ ಹೇಳಿ. ನಾರ್ಮಲ್ ಆಗಿಲ್ಲ ಆ್ಯಕ್ಚುಲಿ ಬೋನ್ ಎಲ್ಲ ರಿಕವರಿ ಆಗಿದೆ. ಇನ್ನು ಖಾಲಿ ಒಂದು ಸೇಫ್ಟಿಗೋಸ್ಕರ ಇಟ್ಕೊಂಡಿದ್ದಾರೆ ಅಷ್ಟೇ, ಬೇಗ ತೆಗೆಯೋದು ಬೇಡ ಅಂತ ಹೇಳಿ. ಇನ್ನು ನೆಕ್ಸ್ಟ್ ವೀಕ್ ಬರ್ಲಿಕ್ಕೆ ಹೇಳಿದ್ದಾರೆ. ಓಕೆ ಗಾಯ್ಸ್, ಫೈನಲ್ ಆಗಿ ನಾವು ಹೊರಡ್ತಿದ್ದೇವೆ. ಓಕೆ ಬಾಯ್, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಗಾಯ್ಸ್. ವಿಡಿಯೋ ಎಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಎಲ್ಲ ಮಾಡಬೇಕು, ಮತ್ತೆ ಹೇಳಬೇಕು ಮಾಡಲಿಕ್ಕೆ.